ಸಂಪುಟ ಪುನಾರಚನೆ ಸಾಧ್ಯತೆ ಇದೆ. ಘಟಾನುಘಟಿಗಳಿಗೆ ಈಗ ಭೀತಿ ಶುರುವಾಗಿದೆ. ಪ್ರಬಲ ಸಚಿವರಿಗೂ ಕೂಡ ಕ್ಯಾಬಿನೆಟ್ನಿಂದ ಕೊಕ್ ಗ್ಯಾರಂಟಿನ. ಹಿರಿಯ ಸಚಿವರನ್ನ ಪಕ್ಷ ಸಂಘಟನೆಗೆ ನಿಯೋಜಿಸೋದಕ್ಕೆ ಚಿಂತನೆಯನ್ನ ಕಾಂಗ್ರೆಸ್ ನಡೆಸ್ತಾ ಇದೆ. ಪಕ್ಷ ಸಂಘಟನೆಗೆ ಒತ್ತು ನೀಡಲು ಹೈಕಮಾಂಡ್ ಮುಂದಾಗಿದೆಯಾ ಅನ್ನೋ ಪ್ರಶ್ನೆ ಇದೆ. 2028ರ ಚುನಾವಣೆಗೆ ಈವಾಗ್ಲಿಂದಲೇ ಸಜ್ಜಾಗೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಈ ಹಿನ್ನೆಲೆ ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಮಿನಿಸ್ಟರ್ಸ್ ಸರ್ಕಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಲಂತೂ ಒಂದು ಬಂಡಿ ಆಕಾಂಕ್ಷಿಗಳಿದ್ದಾರೆ, ಡಜನ್ ಗಟ್ಟಲೆ ಆಕಾಂಕ್ಷಿಗಳಿದ್ದಾರೆ. ಸಂಪುಟ ಪುನಾರಚನೆ ಸಾಧ್ಯತೆ ಇರೋದ್ರಿಂದ ಘಟಾನುಘಟಿಗಳಲ್ಲೂ ಕೂಡ ಭೀತಿ ಶುರುವಾಗಿದೆ. ಎಲ್ಲಿ ನಮ್ಮನ್ನ ಕೂಡ ಕ್ಯಾಬಿನೆಟ್ನಿಂದ ಹೊರಗಡೆ ತೆಗೆದುಬಿಡ್ತಾರೋ ಅಂತ ಹೇಳಿ. ಸೊ ಇಲ್ಲಿ ಹೈಕಮಾಂಡ್ ಏನ್ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಹಿರಿಯ ಸಚಿವರನ್ನ ಪಕ್ಷ ಸಂಘಟನೆಗೆ ನಿಯೋಜಿಸಬೇಕು, 28ರ ಚುನಾವಣೆಗೆ ಈಗ್ಲಿಂದನೇ ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು ಅಂತ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿದೆ. ಹಾಗಾಗಿ ಸಚಿವ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೆ ಒಂದಷ್ಟು ಜನ ಮಿನಿಸ್ಟರ್ಸ್ ಸರ್ಕಸ್ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ, ಕಾಯ್ತಾ ಇದ್ದಾರೆ ಸಂಪುಟ ಪುನಾರಚನೆ ಆಗ್ಲಿ ಅಂತ ಹೇಳಿ. ಸೊ ಘಟಾನುಘಟಿಗಳಿಗೂ ಕೂಡ ಈಗ ಭೀತಿ ಎದುರಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಿರಿಯ ಸಚಿವರನ್ನ ಪಕ್ಷ ಸಂಘಟನೆಗೆ ನಿಯೋಜಿಸಬೇಕು ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಚಿಂತನೆ ನಡೆಸಿದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷಗಿರಿ ಮೇಲೆ ಸಾಹುಕಾರ್ ಕಣ್ಣು ಹಾಕಿದ್ರಲ್ಲ, ಅವ್ರಿಗೂ ಕೂಡ ಆತಂಕ ಇದೆ. ಸಂಪುಟ ಪುನಾರಚನೆ ವೇಳೆ ಮಂತ್ರಿ ಸ್ಥಾನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನುವಂಥ ಭೀತಿ ಇದೆ. ಆದ್ರೆ ಅಷ್ಟು ಸುಲಭವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆ ಬಹಳ ಕಡಿಮೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಆ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡಿದೀವಿ. ನೋಡೋಣ, ನಮ್ಮ ಸಚಿವ ಸ್ಥಾನ ಉಳಿಸ್ಕೊಳ್ಳೋದೇ ನಮಗೆ ಸವಾಲಾಗಿದೆ. ಬೇರೆಯವ್ರಿಗೆ ಸಚಿವ ಸ್ಥಾನ ಕೊಡಿಸೋದು ಕೂಡ ಕಷ್ಟ ಆಗಿದೆ. ಬಿಜೆಪಿ ಅವಧಿಯಲ್ಲಿ 3 ಜನ ಸಿಎಂಗಳಾಗಿದ್ರು ಅಂತ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಈ ಮೂಲಕ ಸಿಎಂ ಬದಲಾವಣೆಯ ಸುಳಿವನ್ನ ಕೊಟ್ಟಿದ್ದಾರೆ ಸಚಿವ. ನೋಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಸಿಎಂ ಕುರ್ಚಿ ವಿಚಾರವಾಗಿ ಸಾಕಷ್ಟು ಮಾತುಗಳು ಬರ್ತಾನೆ ಇದೆ, ಚರ್ಚೆ ಆಗ್ತಾನೆ ಇದೆ, ಹೋಗ್ತಾನೆ ಇದೆ. ಏನ್ ಮಾತಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಕೇಳಿಸ್ಕೋಣ. ನೋಡೋಣ, ಅದು ವಿಷಯ ಬಂದಾಗ ನೋಡೋಣ, ಅದ್ರ ಬಗ್ಗೆ ಇನ್ನೂ ಚರ್ಚೆ ಇಲ್ಲ. ಪ್ರಸ್ತಾಪ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡೋಣ, ಅದು ವಿಷಯ ಬಂದಾಗ ನೋಡೋಣ, ಅದ್ರ ಬಗ್ಗೆ ಇನ್ನೂ ಚರ್ಚೆ ಇಲ್ಲ. ಪ್ರಸ್ತಾಪ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಕಾಂಗ್ರೆಸ್ನ ಸಂಪುಟ ಪುನಾರಚನೆ ಸಾಧ್ಯ ಇರೋದ್ರಿಂದ ಒಂದಷ್ಟು ಜನ ಹಿರಿಯ ಸಚಿವರಿಗೆ ಈಗ ಆತಂಕ ಶುರು ಆಗಿದೆ. ನಮ್ಮನ್ನೆಲ್ಲಿ ಸಂಪುಟದಿಂದ ಹೊರಗಡೆ ಇಡ್ತಾರೋ ಅಂತ ಹೇಳಿ. ಬಹಳ ಪ್ರಮುಖವಾಗಿ ಇಲ್ಲಿ ಸಿಎಂ ಆಕಾಂಕ್ಷಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷದ ಆಕಾಂಕ್ಷಿ ಆಗಿದ್ದಂಥ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಟೆನ್ಷನ್ ಇದೆ. ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆಯ ಸುಳಿವನ್ನ ಕೊಟ್ಟಿದ್ದಾರೆ. ಸದ್ಯ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ರೂಪೇಶ್ ಈ ವಿಚಾರವಾಗಿ? ಸಿಂಧೂರ, ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ನಡೆತಕ್ಕಂಥ ಚರ್ಚೆಗಳಂತೂ ಒಂದಂದ್ರೆ ಸಂಪುಟ ವಿಸ್ತರಣೆ, ಮತ್ತೊಂದು ಸಿಎಂ ಬದಲಾವಣೆ ಅಂತೇಳಿ. ಈ ಚರ್ಚೆಗೆ ಸಂಬಂಧಪಟ್ಟಂತೆ ಶಾಸಕರು ಇರ್ಬೋದು, ಸಚಿವರುಗಳು ಏನೇ ಹೇಳಿದ್ರು ಕೂಡ ಹೈಕಮಾಂಡ್ ಎಲ್ಲ ಗುಟ್ಟುಗಳನ್ನು ಬಿಟ್ಟುಕೊಡೋದಿಲ್ಲ. ಅದೇ ರೀತಿಯಾಗಿ ಸಂಪುಟ ವಿಸ್ತರಣೆ ವೇಳೆಯಲ್ಲಿ ದಕ್ಷಿಣನ್ನೇ ಇಟ್ಟುಕೊಂಡು ಅಧ್ಯಕ್ಷರನ್ನ ಕೈ ಬಿಡಬೇಕು ಅಂತ ಹೇಳಿ ಇಲ್ಲ. ಪಕ್ಷ ಸಂಘಟನೆಗೆ ಯಾರು ಅನುಕೂಲ ಆಗುತ್ತೆ, ಅತ್ಯುತ್ತಮವಾಗಿ ಯಾರು ಕೆಲಸ ಮಾಡ್ತಾರೆ ಅಂಥವ್ರನ್ನು ಕೂಡ ಪಕ್ಷ ಸಂಘಟನೆಗೋಸ್ಕರ ಬಳಸ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಯಾವ ರೀತಿಯಾಗಿ ಸರ್ಕಾರ ಚೆನ್ನಾಗಿ ಮಾಡಿದ್ರು, ಆದರೆ ಪಕ್ಷ ಸಂಘಟನೆ ಎಷ್ಟು ಪ್ರಮಾಣದಲ್ಲಿ ಕಳಪೆ ಆಗಿತ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ 41 MP ಸ್ಥಾನ ಸಿಕ್ತು. ಹೀಗಾಗಿ ಈ ತರ ತಪ್ಪುಗಳು ಕಾಂಗ್ರೆಸ್ನಲ್ಲಿ ಆಗಬಾರದು. ಹೀಗಾಗಿ ಒಂದ್ ಕಡೆ ಸರ್ಕಾರ ಬಂತು ಅಂದ ಕೂಡಲೇ ಎಲ್ಲಾ ರೀತಿಯ ಪಕ್ಷ ಸಂಘಟನೆ ಸರಿಯಾಗಿ ಆಗುತ್ತೆ ಅಂತಿಲ್ಲ. ಈಗ ನಿಗಮ ಮಂಡಳಿಗೆ ನೇಮಕಾತಿ ಕೂಡ ಕಾಂಗ್ರೆಸ್ ಕೈಯಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ, ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟಿಲ್ಲ. ಕಾರ್ಯಕರ್ತರು ಎಲ್ಲವೂ ಕೂಡ ಖುಷಿ ಇದ್ದಾರೆ, ಎಲ್ಲರೂ ಕೂಡ ಖುಷಿ ಇದ್ದಾರೆ ಅಂತ ಹೇಳಿ ಇಲ್ಲ. ಹೀಗಾಗಿ ಪಕ್ಷ ಸಂಘಟನೆ ಮಾಡಬೇಕು. ಪಕ್ಷ ಸಂಘಟನೆ ಮಾಡೋದ್ರ ಮೂಲಕವಾಗಿ ಮುಂದಿನ ಬಾರಿ ಕೂಡ ಬರಬೇಕು. ಗ್ಯಾರಂಟಿ ನಂಬಿಕೊಂಡ್ರೆ ಆಗೋದಿಲ್ಲ, ಪಕ್ಷ ಸಂಘಟನೆ ಮಾಡಬೇಕಾಗುತ್ತೆ. ಹೀಗಾಗಿ ಒಂದು ಆಡಳಿತ ಚುಕ್ಕಾಣಿಯನ್ನು ಹಿಡಿದ ಜೊತೆಗೆ ಪಕ್ಷದ ಜವಾಬ್ದಾರಿಗಳು ತೆಗೆದುಕೊಳ್ಳುವಂತ ಜನ ದಕ್ಷಿಣನ್ನು ಕೂಡ ಈಗ ಸಂಪುಟದ ಕೈ ಬಿಡಬೇಕು ಅಂತೇಳಿ ಚಿಂತನೆಗಳಾಗ್ತಾ ಇದೆ. ಇವನ್ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಆತಂಕ. ಎಲ್ಲಾದ್ರೂ ನನ್ನ ಕಡೆ ಅವರು ಅಧಿಕಾರ ವೈಖರಿ, ಆಡಳಿತ ವೈಖರಿ ಬಗ್ಗೆ ಯಾವುದೇ ರೀತಿ ಆಕ್ಷೇಪಗಳಿಲ್ಲ. ಲೋಕೋಪಯೋಗಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಕಡಿಮೆ ಇದೆ ಅಂತೇಳಿ ಒಂದಿಷ್ಟು ಚರ್ಚೆಗಳು ನಿಜಕ್ಕೂ ಕೂಡ ಆಗ್ತಾ ಇದೆ. ಕಮಿಷನ್ ದೊಡ್ಡ ಪ್ರಮಾಣದ ಇಲ್ಲ ಅಂತ ಹೇಳಿ. ಹೀಗಾಗಿ ಸತೀಶ್ ಜಾರಕಿಹೊಳಿ ಏನಾದರೂ ದಕ್ಷಿಣನೇ ಹಿಡ್ಕೊಂಡು ಕೆಪಿಸಿಗೆ ಅಥವಾ ಬೇರೆ ಬೇರೆ ಪದಾಧಿಕಾರಿಗಳಿಗೆ ಏನೋ ನಿಯೋಜನೆ ಮಾಡೋದು, ಏನ್ ಮಾಡೋದು ಅಂತ ಹೇಳಿ ಚಿಂತೆ ಸತೀಶ್ ಜಾರಕಿಹೊಳಿ ಕೂಡ ಕಾಣ್ತಾ ಇದೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಯಾವ ಮನಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ, ಬಿಜೆಪಿ ಕಾಲದಲ್ಲಿ 3 ಸಿಎಂ ಆದ್ರಲ್ಲ, ಕಾಂಗ್ರೆಸ್ ಅಲ್ಲೂ ಕೂಡ ಆ ರೀತಿ ಆಗಬಹುದು ಅನ್ನೋಂತ ಭವಿಷ್ಯ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ರೀತಿ ಜಾರಕಿಹೊಳಿ ಕೂಡ ಹೇಳಿದ್ದಾರೆ, ಬಿಜೆಪಿಯಲ್ಲಿ 3 ಸಿಎಂ ಆಗಿಲ್ವಾ ಅಂತೇಳಿ. ಕಾಂಗ್ರೆಸ್ ಅಲ್ಲಿ 3 ಸಿಎಂ ಆಗ್ತಾರೆ ಅಂತಲ್ಲ, ಬಿಜೆಪಿಯಲ್ಲಿ ಆಗಿದ್ದಾರೆ ಅಂತೇಳಿ ಹೇಳಿದ್ರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಕೂಡ ಆಗಬಹುದು ಅಂತ ಹೇಳಿ ಅವರು ಭವಿಷ್ಯ ನುಡಿದಂತೆ ಕಾಣ್ತಾ ಇದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೇಂದ್ರದ ಏನೇನಾಗುತ್ತೆ ಅಂತ ಅಪ್ಡೇಟ್ ಆಗುತ್ತೆ. ಸತೀಶ್ ಜಾರಕಿಹೊಳಿ ಮಾತಾಡ್ತಾರೆ, ಒಂದಿಷ್ಟು ಲಾಜಿಕ್, ಒಂದಿಷ್ಟು ಕಾರಣಗಳಿರಬಹುದು. ಸಿಂಧೂರ. ಓಕೆ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.
ನ್ಯೂಸ್.